ಓಕೆ, ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಒಂದು BA 3rd ವಿದ್ಯಾರ್ಥಿಗಳಿಗೆ OEC ಎಂಬ ಒಂದು ವಿಷಯದಲ್ಲಿ ಬರುವಂತಹ ಟಿಮ್ ಸ್ಕಿಲ್ ಬಗ್ಗೆ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಟಿಮ್ ಸ್ಕಿಲ್ ಬಗ್ಗೆ ಯಾಕೆ ಇವತ್ತು ಅಧ್ಯಯನ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ಮಿನಿಮಮ್ 10 ಮಾರ್ಕ್ಸ್ ಈ ಒಂದು ಸಿಲೆಬಸ್ಸಿಗೆ ತಮ್ಮ ಸಂಬಂಧಪಟ್ಟಂಗೆ ಬರುತ್ತೆ. ಹಾಗಾಗಿ ವಾಟ್ ಈಸ್ ಟಿಮ್ ಸ್ಕಿಲ್? ಓಕೆ, ವಿ ಕ್ಲಾಸಿಫೈಡ್ ಇನ್ ದಿಸ್ matter, but total 6 or 7 points are there. One by each, every points we explaining in this video. Okay, let's start the lesson now. First skill. What is the first skill? Means communication. ಅಂದರೆ ನಮಗೆ ಮೇನ್ ಏನು ಬೇಕಪ್ಪ ಅಂದರೆ ಕಮ್ಯುನಿಕೇಷನ್ ಬೇಕಾಗುತ್ತೆ. ಹೌದಾ? ನಾವು ಒಂದು ಟೀಮ್ ಒಳಗಡೆ ನಾವು ಒಬ್ಬ ಲೀಡರ್ ಬೇಕು ಅಂದರೆ, ನಾವೊಂದು ಟೀಮ್ ಒಳಗಡೆ ಒಬ್ಬ ಸದಸ್ಯನಾಗಬೇಕು ಅಂದರೆ ನಮ್ಮಲ್ಲಿ ಇರಬೇಕಾದಂತಹ ಒಂದು ಕಮ್ಯುನಿಕೇಷನ್, ನಮ್ಮಲ್ಲಿ ಇರಬೇಕಾದಂತಹ ಒಂದು ಸ್ಕಿಲ್ ಯಾವುದು ಅಂದರೆ, ಮೊಟ್ಟ ಮೊದಲು ನಮ್ಮಲ್ಲಿ ಕಮ್ಯುನಿಕೇಷನ್ ಎಂಬ ಒಂದು ಸ್ಕಿಲ್ ಇರಬೇಕಾಗುತ್ತೆ. ಹಾಗಾದರೆ ಸ್ಕಿಲ್ ಅಂದರೆ ಏನಪ್ಪ ಅಂದರೆ ಕೌಶಲಗಳು ಅಂತ ಹೇಳ್ತೀವಿ ನಾವು. ಅಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಗುಂಪು ಕೌಶಲಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಹೌದಲ್ವಾ? ಗುಂಪು ಕೌಶಲಗಳ ಬಗ್ಗೆ. ಹೌದಾ? ಈ ಗುಂಪು ಕೌಶಲಗಳು ನಮ್ಮಲ್ಲಿ ಇದ್ದರೆ ನಾವು ಒಂದು ಟೀಮಲ್ಲಿ ನಾವು ಒಳ್ಳೆಯ ಸದಸ್ಯನಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಶುರು ಮಾಡೋಣ ಬನ್ನಿ. ಮೊಟ್ಟ ಮೊದಲು ನಮಗೆ ಕಮ್ಯುನಿಕೇಷನ್ ಇರಬೇಕು. ವಾಟ್ ಈಸ್ ಮೀನಿಂಗ್ ಕಮ್ಯುನಿಕೇಷನ್? ಕಮ್ಯುನಿಕೇಷನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ವೆನ್ ವಿ ಬಾರ್ ಆನ್ ದಿಸ್ ಲ್ಯಾಂಡ್, ಬಟ್ ಎವ್ರಿ ಸಿಟಿಜನ್ಸ್ ಮಸ್ಟ್ ಹ್ಯಾವ್ ದ ಕಮ್ಯುನಿಕೇಷನ್, ಗುಡ್ ಕಮ್ಯುನಿಕೇಷನ್. Whoever have the good communication, there are growing his life also in this land. ಓಕೆ, ಕಮ್ಯುನಿಕೇಷನ್ ಅಂದರೆ ಸಂವಹನ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನು ಹೇಳ್ತೀವಪ್ಪ ಅಂದರೆ ಇಲ್ಲಿ ಸಂವಹನ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಂದರೆ ನಮಗೆ ಒಂದು ನಾವು ಟೀಮಲ್ಲಿ ಭಾಗವಹಿಸಿದಾಗ ನಮ್ಮಲ್ಲಿ ಏನು ಬೇಕು ಅಂದರೆ ಸಂವಹನ ಎಂಬ ಒಂದು ಕೌಶಲ ಇರಬೇಕಾಗುತ್ತೆ. ಆಗ ಮಾತ್ರ ನಾವು ಒಂದು ಟೀಮಲ್ಲಿ ಒಬ್ಬ ಸದಸ್ಯನಾಗಿ ನಾವು ಒಳ್ಳೆಯ ಕಾರ್ಯಗಳನ್ನು, ಒಳ್ಳೆಯ ಒಂದು ಯಾವುದೇ ನಮ್ಮ ಒಂದು ಕೆಲಸದಲ್ಲಿ, ನಮ್ಮ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಸೆಕೆಂಡ್ ಪಾಯಿಂಟ್ ಯಾವುದಪ್ಪ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್. ಅಂದರೆ ಇಲ್ಲಿ ಮುಖ್ಯವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮಗೆ ಏನು ಬೇಕು? ನೆಕ್ಸ್ಟ್ ಇರೋದು ಸಮಯದ ನಿರ್ವಹಣೆ ಇರಬೇಕು. ಏನು? ಸಮಯದ ನಿರ್ವಹಣೆ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್. ಅಂದರೆ ನಾವು ಒಂದು ಗುಂಪು ಒಳಗಡೆ ಇರುವಂಥ ಒಬ್ಬ ಸದಸ್ಯನಿಗೆ ಇನ್ನೊಂದು ಕೌಶಲ ಯಾವುದು ಇರಬೇಕು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್, ಅಂದರೆ ಸಮಯದ ನಿರ್ವಹಣೆ. ಅವನು ಒಂದು ಟೀಮಲ್ಲಿ ಒಬ್ಬ ಸದಸ್ಯನಾದರೆ ಅವನಿಗೆ ಸಮಯದ ನಿರ್ವಹಣೆ ಇರಬೇಕು. ನೀವು ಫಾರ್ ಎಕ್ಸಾಂಪಲ್ ಜೀವನದಲ್ಲಿ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ಅವನಿಗೆ ಮೇನ್ ಇಂಪಾರ್ಟೆಂಟ್ ಯಾವ ಒಂದು ಕೌಶಲ ಇರಬೇಕು ಅಂದರೆ ಸಮಯದ ನಿರ್ವಹಣೆ ಮಾಡುವಂಥ ಒಂದು ಕೆಪಾಸಿಟಿ ಒಬ್ಬ ಸದಸ್ಯನ ಹತ್ತಿರ ಇರಬೇಕು. ಆಗ ಮಾತ್ರ ಆ ಒಂದು ಟೀಮು ಏನಾಗಿ ಹೊರಹೊಮ್ಮುತ್ತದೆ ಅಂದರೆ ಚಾಂಪಿಯನ್ ಅಥವಾ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ. ನೆಕ್ಸ್ಟ್ ನೋಡೋಣ ನಾವು. ಮೂರನೇದು ಯಾವುದು ಬೇಕು ಅಂದರೆ ನಮಗೆ ಪ್ರಾಬ್ಲಮ್ ಸಾಲ್ವಿಂಗ್. ಅಂದರೆ ನಮಗೆ ಸಮಸ್ಯೆಗಳನ್ನು ನಿರ್ವಹಣೆ ಮಾಡುವಂತಹ ಸಮಸ್ಯೆಗಳ ನಿರ್ವಹಣೆ ಮಾಡುವಂತಹ ಒಂದು ಸ್ಕಿಲ್ ಇರಬೇಕಾಗುತ್ತೆ. ನಮಗೇನು ಬೇಕು? ಮೂರನೆಯ ಒಂದು ಸ್ಕಿಲ್ ಯಾವುದಿರಬೇಕು ಅಂದರೆ ಟೀಮ್ ಸ್ಕಿಲ್. ಅಂದರೆ ಒಂದು ಗುಂಪಿನ ಒಂದು ಮೂರನೆಯ ಒಂದು ಕೌಶಲ ಯಾವುದು ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್. ಅಂದರೆ ಸಮಸ್ಯೆಗಳ ನಿರ್ವಹಣೆ ಮಾಡುವಂತಹ ಒಂದು ಕೆಪಾಸಿಟಿ ಈ ಗುಂಪಿನಲ್ಲಿರುವಂತಹ ಒಬ್ಬ ಸದಸ್ಯನಿಗೆ ಇರಬೇಕಾಗುತ್ತೆ. ಆಗ ಮಾತ್ರ ಒಂದು ಗುಂಪು, ಒಂದು ಟೀಮನ್ನು ನಾವು ಮುಂದೆ ಒರೆಸ್ಕೊಂಡು ಹೋಗ್ಬೋದು. ಆ ಗುಂಪನ್ನು ಚಾಂಪಿಯನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಯಾವ ಸ್ಕಿಲ್ ಬೇಕು ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಲಿಸ್ನಿಂಗ್. ಅಂದರೆ ಇಲ್ಲಿ ಮುಖ್ಯವಾಗಿ ನಮಗೆ ಲಿಸ್ನಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲಿಸ್ನಿಂಗ್ ಅಪ್ಪ ಅಂದರೆ ಆಲಿಸುವುದು ಅಂತ ಅರ್ಥ. ಏನು? ಆಲಿಸುವುದು ಅಂತ ಅರ್ಥ. ಅಂದರೆ ನೋಡಿ, ನಾನು ಒಂದು ಟೀಮಲ್ಲಿ ಭಾಗವಹಿಸಬೇಕು ಅಂದರೆ ಈ ಎಲ್ಲ ಸ್ಕಿಲ್ಗಳು ಇದ್ದರೆ ಮಾತ್ರ ಒಂದು ಟೀಮಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ ನನಗೆ.
ಅದೇ ನಮಗೆ ಈ ಯಾವುದೂ ಸ್ಕಿಲ್ಗಳು ಇಲ್ಲದೆ ಹೋಗಿಬಿಟ್ರೆ ನನಗೆ ಯಾವುದೇ ಟೀಮಲ್ಲಿ ಕೂಡ ಅವಕಾಶ ಸಿಗೋದಿಲ್ಲ. ಹಾಗಾದರೆ ನಮಗೆ ಮೇನ್ ಇಂಪಾರ್ಟೆಂಟ್ ಆಲಿಸುವಂತಹ ಒಂದು ಸ್ಕಿಲ್ ಇರಬೇಕಾಗುತ್ತೆ. ನೋಡಿ, ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಗೊಳ್ರಿ, ಯಾವುದೇ ಒಂದು ಈ ಸಮಾಜದಲ್ಲಿ ಈ ಸೊಸೈಟಿ ಒಳಗಡೆ ಒಂದು ಒಳ್ಳೆ ಜಾಬ್ ಬೇಕು ಅಂದರೆ ನಮಗೆ ಮೊಟ್ಟ ಮೊದಲು ಯಾವ ಒಂದು ಕೌಶಲ ನಮ್ಮಲ್ಲಿ ಇರಬೇಕು ಅಂದರೆ ಆಲಿಸುವಂತಹ ಒಂದು ಕೌಶಲ ಇದ್ದಾಗ ಮಾತ್ರ ಈ ಒಂದು ಲೈಫಲ್ಲಿ ಅನ್ನೋದು, ಈ ಒಂದು ಸೊಸೈಟಿಯಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಏನು ಮಾಡ್ತೀವಿ ಅಂದರೆ ಸಕ್ಸಸ್ಫುಲ್ ಒಂದು ಒಳ್ಳೆಯ ಜಾಬಿಗೆ ಹೋಗಲಿಕ್ಕೆ, ಒಂದು ಉನ್ನತ ವೃತ್ತಿಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿ ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಇದು ಒಂದು 5ನೆಯ ಒಂದು ಕೌಶಲ, ದಟ್ ಈಸ್ ಟೀಮ್ ಸ್ಕಿಲ್ಸ್. ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಕ್ರಿಟಿಕಲ್ ಥಿಂಕಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಿಮರ್ಶಾತ್ಮಕ ಚಿಂತನೆ ಅಂತ ಬರುತ್ತೆ. ವಿಮರ್ಶಾತ್ಮಕ ಚಿಂತನೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇರುವಂತಹ ಒಂದು ಕೌಶಲ. ಇದು ಕೂಡ ನಮ್ಮಲ್ಲಿ ಇರಬೇಕಾಗುತ್ತೆ. ಆಗ ಮಾತ್ರ ಒಂದು ಟೀಮಿನ ಒಂದು ಸ್ಕಿಲ್ಗಳು ನಮಗೆ ಅಳವಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದಪ್ಪ ಅಂದರೆ ಲೀಡರ್ಶಿಪ್ ಅಂತ ಹೇಳ್ತೀವಿ. ಯಾವುದಪ್ಪ ಅಂದರೆ ಲೀಡರ್ಶಿಪ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ವಾಂಟ್ ಟು ಸಕ್ಸಸ್ಫುಲ್, ಯು ವಾಂಟ್ ಟು ಗ್ರೋ ಸಕ್ಸಸ್ಫುಲ್ ಆಫ್ ಟೀಮ್ ಸ್ಕಿಲ್ ಮೀನ್ಸ್ ಟೀಮ್ ಒನ್ ಆಫ್ ದಿ ಟೀಮ್. ಬಟ್ ಇನ್ ದಿಸ್ ಸೊಸೈಟಿ ಮೋರ್ ದೆನ್ teams are there, but all that is for example sports team, and that is farmers teams and political team and economic team, more than is that. But whoever they following in the which team also, but they are also following these all points. That is last skill means leadership. It is very important under of team skills. ಲೀಡರ್ಶಿಪ್ ಅಂದರೆ ಏನು ಅಂದರೆ ನಾಯಕತ್ವ ಅಂತ ಹೇಳ್ತೀವಿ. ಏನಪ್ಪ ಅಂದರೆ ನಾಯಕತ್ವ ಇದು ಮೇನ್ ಇಂಪಾರ್ಟೆಂಟ್. ನಮಗೆ ನಾಯಕತ್ವ ಎಂಬ ಒಂದು ಕೌಶಲ ಇದ್ದಾಗ ಈ ಒಂದು ಸೊಸೈಟಿ ಒಳಗಡೆ ಒಂದು ಗುಂಪಿನಲ್ಲಿ ನಾವು ಲೀಡರ್ಶಿಪ್ ಅನ್ನೋ ಒಂದು ಕೌಶಲ ನಮ್ಮಲ್ಲಿ ಇದ್ದು ಬಿಟ್ಟರೆ ಆ ಒಂದು ಗುಂಪು, ಆ ಒಂದು ಟೀಮನ್ನು ಲೀಡ್ ಮಾಡಿಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಮತ್ತು ಈ ಒಂದು ಸೊಸೈಟಿ ಒಳಗಡೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ವ್ಯಕ್ತಿಗಳಾಗಿ ಹೊರಹೊಮ್ಮಲಿಕ್ಕೆ ಈ ಎಲ್ಲ ರೀತಿಯ ಕೌಶಲಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಟೀಮ್ ಎಂಬ ಒಂದು ಸ್ಕಿಲ್ಸ್ ನಮ್ಮಲ್ಲಿ ಇದ್ದಾಗ ಮಾತ್ರ ಈ ಸಮಾಜದೊಳಗೆ ಒಂದು ಒಳ್ಳೆಯ ಜೀವನ ನಡೆಸಬಹುದು. ಯಾಕಂದರೆ ನೋಡಿ, ಟೀಮ್ ಸ್ಕಿಲ್ಗಳು ಯಾವುದೆಲ್ಲಪ್ಪ ಅಂದರೆ ಮೊಟ್ಟ ಮೊದಲ ಒಂದು ಸ್ಕಿಲ್ ಸಂವಹನ. ಸೆಕೆಂಡ್ ಸ್ಕಿಲ್ ಯಾವುದು ಅಂದರೆ ಸಮಯದ ನಿರ್ವಹಣೆ ಇರಬೇಕು ನಮ್ಮಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್, ಸಮಸ್ಯೆಗಳ ನಿರ್ವಹಣೆ ಮಾಡುವಂಥ ಕೆಪಾಸಿಟಿ ಇರಬೇಕು. ನೆಕ್ಸ್ಟ್ ಲಿಸ್ನಿಂಗ್, ಆಲಿಸುವಂತಹ ಒಂದು ಕೆಪಾಸಿಟಿ ಇರಬೇಕು. ನೆಕ್ಸ್ಟ್ ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ವಿಮರ್ಶಾತ್ಮಕವಾದಂತಹ ಒಂದು ಚಿಂತನೆ ನಮ್ಮಲ್ಲಿ ಇರಬೇಕು. ನೆಕ್ಸ್ಟ್ ಯಾವುದು ಅಂದರೆ ಲೀಡರ್ಶಿಪ್, ನಾಯಕತ್ವ. ಈ ಎಲ್ಲ ಕೌಶಲಗಳು ಯಾವ ಒಂದು ಇದರಲ್ಲಿ ಬರ್ತಾವಂದರೆ ಅದು ಗುಂಪು ಕೌಶಲಗಳಾಗಿದ್ದಾವೆ. ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಇದೆ. ಆ ಒಂದು ಕ್ರಿಕೆಟ್ ಟೀಮಿಗೆ ಒಬ್ಬ ನಾಯಕತ್ವವನ್ನು ನಾವು ಆಯ್ಕೆ ಮಾಡಬೇಕು ಅಂದರೆ ಆ ನಾಯಕತ್ವದಲ್ಲಿ ಯಾವೆಲ್ಲ ಸ್ಕಿಲ್ಗಳು ಇರಬೇಕು ಅಂದರೆ ಈ ಎಲ್ಲ ಸ್ಕಿಲ್ಗಳು ಇರಬೇಕಾಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಲೆಸನ್ ಫಾರ್ ಯುವರ್ BA 3rd OEC subject. It is very important for your board exam also. Please comment for me, but whichever videos you want means you comment me, and that video only I preparing and I making the videos and I sending in my channel. Please subscribe my channel and please share with your friends. Okay, thank you friends, thank you.